ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ. ಬಟ್ 8 ಗೆದ್ದರೂ ಕೂಡ ಅದು ಬಹಳ ಒಳ್ಳೆ ನಂಬರು. ಅಕಸ್ಮಾತ್ 2ರಲ್ಲಿ ಹೆಚ್ಚು ಕಮ್ಮಿ ಆದರೆ ಅವ್ರು ಹೇಳ್ದಂಗೆ ಡಬಲ್ ಡಿಜಿಟ್ ಕೂಡ ಬರೋ ಚಾನ್ಸಸ್ ಇದೆ. ಗ್ಯಾರಂಟಿಗಳು ಯಡಳ್ಳಿ ಅವರೇ, ಗ್ಯಾರಂಟಿಗಳ ವಿಚಾರದಲ್ಲಿ ಯಾವ ಲೆವೆಲಲ್ಲಿ ಚರ್ಚೆ ಆಗ್ತಿತ್ತು ಅಂತಂದ್ರೆ, ಬೇರೆ ಕಡೆ ಹೇಗಿದೆಯೋ ಇಲ್ಲೋ ಕರ್ನಾಟಕದಲ್ಲಂತೂ ಇಟ್ಸ್ ಮೋದಿ ವರ್ಸಸ್ ಗ್ಯಾರಂಟಿ. ಅದರಲ್ಲೂ ಮೋದಿ ವರ್ಸಸ್ ಹೆಣ್ಮಕ್ಳ ಕೈಗೆ ಸೇರ್ತಾ ಇರುವ 2,000 ರೂಪಾಯಿ ದುಡ್ಡು ಈ ರೀತಿಯಲ್ಲಿ ಆಗಿತ್ತು. ಬಟ್ ಆ ಭರಾಟೆಗೆ ಈ 8 ನಂಬರ್ ಹೌ ಕ್ಯಾನ್ ಯು ಫಿಟ್ ದಿಸ್ ಅಂತ ಅಲ್ಲ, ಒಂದಿರೋದು 8 ಬಂದಿದೆಯಲ್ವಾ, ಅದು ಗ್ಯಾರಂಟಿಗಳು ಅಂದ್ರೆ 800% ಜಾಸ್ತಿ ಆಯ್ತು ಅಂತ. ಅದು ಗ್ಯಾರಂಟಿಯಿಂದ ಬಂದಿರೋದು. ನೀವು ಎಷ್ಟೇ ಬಂದಿದ್ರು ಅದು ಲಾಭವೇ ಆಗಿರುತ್ತೆ, ನಷ್ಟ ಅಂತೂ ಆಗೋದಿಲ್ಲ ಕಾಂಗ್ರೆಸ್ಗೆ. ನೀವು ಗಮನಿಸಿ ರೇಷ್ಮೆ ಸರ್, ನೀವು ಏನೇ ಮಾಡಿ ಅದು ಲಾಭದಾಯಕವೇ ಹೊರತಾಗಿ ಅದು ನಷ್ಟ ಆಗೋದಿಲ್ಲ. ಆದ್ರಿಂದ ಇವತ್ತು ಸಹಿತ ಈಗೇನು ಅರ್ಧಕ್ಕೆ ಬಂದಿದ್ದೀವಿ, ಗ್ಯಾರಂಟಿಯಾಗಿ 10 ಅಂತೂ ಕ್ರಾಸ್ ಆಗುತ್ತೆ, ಡಬಲ್ ಡಿಜಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅವರು 3ನೇ ಹಂತದ ಮತದಾರರ ನಂತರ ಕಟಾಕಟ್ 8,600 अपने उत्तर ಪ್ರದೇಶದ ಕಟಾಕಟ್ ಎಫೆಕ್ಟ್ ಖಂಡಿತವಾಗಿ ಕೂಡ ಇನ್ನೂ ಸ್ವಲ್ಪ ಲಾಭ ಆಗ್ತಿತ್ತು ಅಂತ ಅವರಿಗೆ. ಅದಕ್ಕೆ ಪ್ರಚಾರ ಅಷ್ಟು ಕೊಟ್ಟಿಲ್ಲ, ಸ್ವಲ್ಪ ತಡ ಮಾಡಿದ್ರು. ಪ್ರಚಾರನೇ ಇರಲಿಲ್ಲ. ಅದು 1 ಲಕ್ಷ ಕೊಟ್ಟಿಲ್ಲ ಪ್ರಚಾರಕ್ಕೆ ಜನಗಳು. ಆಯ್ತಾಯ್ತು, ನಾನು ಹೋಗ್ತೇನೆ, ನನಗೆ ಒಂಚೂರು ಹೇಳ್ಬಿಡ್ತೀನಿ. ಮೊನ್ನೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇಲ್ಲಿ ಜಿಪಿಒದಲ್ಲಿ ಸಾವಿರಾರು ಜನ ಬಂದು 12,000 ಹೊಸ ಖಾತೆ ಜನ ಬಂದು ನಮಗೆ 8,500 ರೂಪಾಯಿ ಕೊಡ್ತಾರಂತೆ, ಅಕೌಂಟ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಅವರಿಗೆ ಸುಸ್ತಾಗಿ ಅವರು ಎಲ್ರಿಗೂ ಕೂಡ ಒಂದು ಇದು ಕೊಟ್ಬಿಟ್ಟು, ಇಲ್ಲ ಇನ್ನೂ ಟೈಮ್ ಇದೆ ಅಂತ ಹೇಳಿ ಕಳಿಸಿದ್ರೆ ಅವ್ರು ಸುಸ್ತಾಗಿ ಸಿಕ್ಕಾಪಟ್ಟೆ ಜನ ಅಲ್ಲಿ ಕೌಂಟರ್. ಈಗ ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ ಎಲ್ಲ ಸ್ಟೇಟ್ಗಳು ಹೆಚ್ಚು, ಎಕ್ಸೆಪ್ಟ್ ಇದು ಮೇಜರ್ ಅಪ್ಸೆಟ್ ಅಂದ ಸ್ಟೇಟ್ ಅಂದ್ರೆ ಯುಪಿ. ಆಕ್ಚುಲಿ ಯುಪಿಯಲ್ಲಿ ಸುಮಾರು ಒಂದು 35 ಸೀಟ್ ಜಾಸ್ತಿ ಬರ್ತಾ ಉಂಟು ಎಕ್ಸ್ಪೆಕ್ಟ್. ಬದಲಾವಣೆಗೆ ನೋಡಲಿ 296 300 ಅದು ಸೀಟನ್ನು ಸೇರಿಸಿದ್ರೆ ಇವರು 35 335 ಇರ್ತಿದ್ರು. ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಲೆವೆಲ್ ಉಂಟು ಗೊತ್ತಲ್ಲ, ಮೇಜರ್ ಅಪ್ಸೆಟ್. ಬಟ್ ನಮ್ಮ ಕರ್ನಾಟಕದಲ್ಲಿ ಸಹ 8 ಫಿಗರ್ ಅಂದ್ರೆ ಇಟ್ಸ್ ಗುಡ್, ವೆರಿ ಗುಡ್. ಪಾಪ ಎಂದು ಎಲ್ಲ ಯಾಕೆ ಮೊದಲು ಬಂದಿತ್ತಲ್ಲ 8 9 ಲಾಸ್ಟ್ ಟೈಮ್ ಅವರು ಒಂದೇ ಸೀಟ್ ತೆಗೆದದ್ದು ಕಾಂಗ್ರೆಸ್ ಇದ್ದು. ಅಟ್ಲೀಸ್ಟ್ ಈ 8 ಸೀಟ್ ಬಿಕಾಸ್ ಆಫ್ ಅದಕ್ಕೆ ಕಾರಣ ಕೂಡ ಇವರು ಗ್ಯಾರಂಟಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಮಾಹಿತಿ ಕೊಟ್ಬಿಡ್ತೇನೆ ವೀಕ್ಷಕರೇ. ಚುನಾವಣಾ ಆಯೋಗದ ಪ್ರಕಾರ ಬಿಜೆಪಿ, ಕೇವಲ ಬಿಜೆಪಿ ಮಾತ್ರ 217 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 238 ಬರ್ತಾ ಇತ್ತು. ಹಲೋ, ಹಾಂ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಬಹುಶಃ ಕೇಳಿಸ್ತಾ ಇದೆ ಸರ್. ಕಂಟಿನ್ಯೂಸ್ ಆಗಿ ಲೀಡ್ ಇದೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ. ಹೇಗಿದೆ ಸರ್ ಸದ್ಯಕ್ಕೆ? ಖುಷಿನ, ಆತಂಕನ, ಗೆಲ್ಲುವ ವಿಶ್ವಾಸ ಇದೆಯಾ? ಏನ್ ನಡೀತಾ ಇದೆ ಮನಸ್ಸಿನಲ್ಲಿ? ಅಲ್ಲ, ಗೆಲ್ಲುವ ವಿಶ್ವಾಸ ಖಂಡಿತ ಇದೆ. ಯಾಕೆಂದರೆ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ನಮ್ಮ ಲೀಡು ಜಾಸ್ತಿ ಆಗ್ತಾನೆ ಇದೆ. ಸೊ ಇವಾಗ ಇನ್ನೂ ಆರಂಭಿಕ ಅಂತ ಬಹುಶಃ 12:30 1 ಗಂಟೆಗೆ ನಮಗೆ ಕರೆಕ್ಟಾಗಿ ಪಿಕ್ಚರು ಎಮರ್ಜ್ ಆಗುತ್ತೆ. ಬಟ್ ಡೆಫಿನೆಟಾಗಿ, ಯಾಕೆಂದರೆ ನಾನು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಉತ್ತಮವಾದಂಥ ಸ್ಪಂದನೆ ಇತ್ತು. ಜನರು ನಮಗೆ ಸ್ಪಂದಿಸುವ ರೀತಿಯನ್ನು ನೋಡಿದಾಗ, ಅವರ ಮುಖಭಾವವನ್ನು ನೋಡಿದಾಗ ನನಗೆ ಒಂದು ವಿಶ್ವಾಸ ಇತ್ತು. ಅವರೆಲ್ಲ ನಮಗೆ ಈ ಸರಿ ಆಶೀರ್ವಾದ ಮಾಡ್ತಾರೆ ಅನ್ನುವ ವಿಶ್ವಾಸ ಇತ್ತು. ಅದು ಈಗ ಅವ್ರ ಬಾಯಲ್ಲೇನಿತ್ತು ಈಗ ಅದನ್ನು ಅವರು ಬ್ಯಾಲೆಟಲ್ಲಿ ಈಗ ತೋರಿಸ್ತಾ ಇದ್ದಾರೆ. ಅವ್ರ ಬಾಯಲ್ಲೇನಿತ್ತು ಅದನ್ನ ಬ್ಯಾಲೆಟಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಇನ್ನೂ ಕೂಡ ಸುಮಾರು 12-13 ಸುತ್ತು ಎಣಿಕೆ ಉಳಿದಿದೆ ಅಂತ ಅನ್ಕೊಂಡಿದ್ದೀನಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 80,000ಕ್ಕೂ ಅಧಿಕ ಮತಗಳ ಅಂತರ ಸರ್. 80,000 ಪ್ಲಸ್ ವೋಟ್ಸ್ ಲೀಡಿಂಗ್. ಅಂದರೆ ಇಲ್ಲಿ ನಮ್ಮ BJP ಮತ್ತು JDS ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡಿದ್ದಾರೆ.
ಯಾಕೆಂದರೆ ಅವರಲ್ಲಿ ಬಹಳ ಉತ್ಸಾಹ ಇತ್ತು. JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಒಗ್ಗಟ್ಟಾಗಿ ಅದು ತಮ್ಮದೇ ಸ್ವಂತ ಚುನಾವಣೆ ಅನ್ನುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಗೆಲುವಿನತ್ತ ಹೋಗ್ತಾ ಇದ್ದೀವಿ ಅಂತ ನನಗೆ ವಿಶ್ವಾಸ ಇದೆ. ನೀವು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಬದಲಾಗಿ ಇದನ್ನು ಕೂಡ ಸೇವೆ ರೂಪದಲ್ಲೇ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳಿದ್ರಿ. ಮತದಾರರು ಕನ್ವಿನ್ಸ್ ಆಗಿದ್ದಾರೆ ಅಂತ ಹೇಳಿ ಸದ್ಯಕ್ಕಂತೂ ಕಾಣ್ತಾ ಇದೆ ಡಾಕ್ಟ್ರೆ. ಅಲ್ಲ, ಖಂಡಿತ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಜನಸಾಮಾನ್ಯರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಅದೇ ಒಂದು ಸೇವೆ. ಯಾಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡಿ ಬಂದಿದ್ದೇನೆ. ಅಂದರೆ ನಾವು ಆಲ್ರೆಡಿ ಸೇವೆ ಮಾಡಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ರಾಜಕೀಯ ಕ್ಷೇತ್ರವನ್ನು ಕೂಡ ಸೇವಾ ಕ್ಷೇತ್ರವನ್ನಾಗಿ ಮಾಡಿಕೊಂಡು ನಾವು ಮುಂದುವರಿಬೇಕು. ಮೇಡಮ್ ಅವ್ರು ಮಾತನಾಡಿದ ಕಮ್ಮಿ ಮೀಡಿಯಾ ಜೊತೆಯಲ್ಲಿ, ಅವ್ರಿಗೆ ಹೇಗಿದೆ ಇವಾಗ ಸದ್ಯಕ್ಕೆ? ಖುಷಿ ಇದೆಯಾ? ಪಕ್ಕದಲ್ಲಿ ಕೂತಿದ್ದಾರೆ ನಿಮಗೆ ಬೆಂಬಲವಾಗಿ. ಖುಷಿ ಇದೆಯಾ, ನರ್ವಸ್ನೆಸ್ ಇದೆಯಾ, ಏನ್ ಹೇಳ್ತಾರೆ ಮೇಡಮ್ ಅವರು? ಹೌದೌದು, ಇಲ್ಲ ಆಂಗ್ಸೈಟಿ ಅಥವಾ ನರ್ವಸ್ನೆಸ್ ಏನಿಲ್ಲ. ಅವರು ನಮ್ಮ ಪಕ್ಕನೇ ಇದ್ದಾರೆ. ಎಲ್ಲ ಆತ್ಮವಿಶ್ವಾಸದಿಂದ ಇದ್ದೇವೆ. ಯಾಕೆಂದರೆ ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಸುತ್ತಿನಲ್ಲೂ ಕೂಡ ನಮಗೆ ಯಾವುದೇ ಒಂದು ಹಿನ್ನಡೆ ಕಾಣ್ತಾ ಇಲ್ಲ. ಅಂದರೆ ನಾವು ಅಲ್ಲಿ ಗ್ರೌಂಡ್ ರಿಯಾಲಿಟೀಸ್ ನೋಡಿದ್ದೇವೆ ಅಲ್ಲಿ. ಅದೇ ಯಾಕೆಂದರೆ ಗ್ರೌಂಡ್ ರಿಪೋರ್ಟ್ ಕೂಡ ನಮಗೆ ಸಿಕ್ಕಿದೆ. ಎಲ್ಲ ಕಡೆಯಿಂದ ಕೂಡ ಉತ್ತಮವಾದಂಥ ಒಂದು ಸ್ಪಂದನೆ ಸಿಕ್ಕಿದೆ. ಅಂದರೆ ಕಾರ್ಯಕರ್ತರಲ್ಲಿ ಬಹಳ ಒಂದು ಜೋಶ್ ಇತ್ತು ಸರ್. ಎನರ್ಜಿ ಲೆವೆಲ್ಸ್ ತುಂಬ ಇತ್ತು. ನಾವು ಡಾಕ್ಟ್ರಿಗೆ ಮತ ಹಾಕಬೇಕು, BJP ಮತ್ತು JDS NDA ಅಭ್ಯರ್ಥಿಗೆ ಮತ ಹಾಕಬೇಕು. ಇದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ನಾವು ಅಭಿನಂದಿಸಬೇಕಾಗುತ್ತೆ. ಯಾಕೆಂದರೆ ಇದು ಹಾಲಿ ಇರತಕ್ಕಂಥ ನಮ್ಮ ಶಾಸಕರು, NDA ಶಾಸಕರು ಮತ್ತು ಇಂದಿನ ಶಾಸಕರು, ಮುಖಂಡರುಗಳು, ಕಾರ್ಯಕರ್ತರು, ಅದರಲ್ಲೂ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ನರೇಂದ್ರ ಮೋದಿಯವರು, ಸನ್ಮಾನ್ಯ ದೇವೇಗೌಡರು, ಹಾಗೆ ಅಮಿತ್ ಶಾ ಅವರು, ಅಲ್ಲಿ ಹಾಗೆ ಮತ್ತು HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದಾರೆ. ಕಡೆ ಎರಡು ಪ್ರಶ್ನೆ ಸರ್. ಒಂದು, ಪ್ರಧಾನಿಗಳ ಪುತ್ರಿ ಅಂತ ಕರೆಸ್ಕೊಂಡಿದ್ರು, ಇದೀಗ ಸಂಸದರ ಪತ್ನಿ ಜೊತೆಗೆ ಮಿನಿಸ್ಟರ್, ಕೇಂದ್ರ ಮಿನಿಸ್ಟರ್ ಪತ್ನಿ ಅಂತ ಕೂಡ ಕರೆಸ್ಕೊಳ್ಳಿಕ್ಕೆ ರೆಡಿ ಇದ್ದಾರಾ ಮೇಡಮ್ ಅವರು ಅಂತ ಹೇಳಿ? ಅಲ್ಲ, ಇವಾಗ ಮೊದಲನೇ ಹಂತದಲ್ಲಿ ಸಂಸದರ ಪತ್ನಿ ಆಗಬೇಕಾಗುತ್ತೆ. ಮುಂದಿಂದು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಬಹಳ ಮುಖ್ಯವಾದದ್ದು ಫಸ್ಟ್ ಸಂಸದರಾಗಬೇಕು. ಸೊ ನಂತರ ಇವತ್ತು ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವಾಗುತ್ತೆ ಇದು. ಯಾಕೆಂದರೆ ಈಗ ಬರತಕ್ಕಂಥ ಈ ಫಲಿತಾಂಶ ಏನಿದೆ ಇದು NDA ಪರವಾಗಿ ಅದಾಗ್ತಾ ಇದೆ. ಎಸ್ ಸರ್. ಕಡೆ ಪ್ರಶ್ನೆ ಸರ್. DK ಸುರೇಶ್ ಅವರ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವೈಯಕ್ತಿಕವಾಗಿ DK ಶಿವಕುಮಾರ್ ಅವರ ಸಂಘಟಿತ ಹೋರಾಟಕ್ಕೆ ದೊಡ್ಡ ಆಘಾತ. ಅಂದರೆ ಯಾವಾಗಲೂ ಅಷ್ಟೇ, ಜನಶಕ್ತಿ ಮುಂದೆ